ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಭೀಮಾ ಮತ್ತು ಕ್ಯಾಪ್ಟನ್ ಎಂಬ ದೈತ್ಯ ಕಾಡಾನೆಗಳ ಭೀಕರ ಕಾಳಗ. ಮದವೇರಿದ ಆನೆಗಳು ಊರಿನೊಳಗೆ ನುಗ್ಗಿ ರಣಾಂಗಣ ಸೃಷ್ಟಿಸಿದ ಭಯಾನಕ ದೃಶ್ಯ ವೈರಲ್. ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಘಟನೆ. ಎರಡ್ 2025-28ನೇ ಅವಧಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ. ಹೊಸ ಪದಾಧಿಕಾರಿಗಳ ವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಮತ್ತೆ ಮುಂದುವರೆದ ಶಿವಾನಂದ ತಗಡೂರು. ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ. ಜೈನ ಮುನಿಗಳ ಮಾರ್ಗದರ್ಶನದಿಂದ ಮಾತ್ರ ವಿಶ್ವ ಶಾಂತಿ ಸ್ಥಾಪನೆ ಸಾಧ್ಯ. ಶ್ರವಣಬೆಳಗೊಳದಲ್ಲಿ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅಭಿಪ್ರಾಯ. ದೈತ್ಯ ಕಾಡಾನೆಗಳಾದ ಭೀಮಾ ಮತ್ತು ಕ್ಯಾಪ್ಟನ್ ಪರಸ್ಪರ ಎದುರಾಗಿದ್ದು ಅಕ್ಷರಶಃ ರಣರಂಗವಾದಂತಹ ಕಾಳಗ ನಡೆದ ಘಟನೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿಯಲ್ಲಿ ನಡೆದಿದೆ. ಮದವೇರಿದ ಈ ಆನೆಗಳು ಊರಿನೊಳಗೆ ನುಗ್ಗಿ ಮುಖ್ಯ ರಸ್ತೆಯಲ್ಲೇ ಪರಸ್ಪರ ಬಡಿದಾಡುತ್ತಾ ಜನರೊಳಗೆ ಭೀತಿಯನ್ನ ಉಂಟು ಮಾಡಿದವು. ಅಕಸ್ಮಾತ್ ಆನೆಗಳ ದಾಳಿ ಕಂಡ ಗ್ರಾಮಸ್ಥರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಸಿಕ್ಕಿದೆಡೆಗೆ ಓಡಿದರು. ಆನೆ ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಆನೆಗಳನ್ನು ಹಿಂಬಾಲಿಸಿದರು. ಎರಡು ಮದವೇರಿದ ಆನೆಗಳ ರೌದ್ರಾವತಾರ ಎದುರು ಕ್ಷಣಕಾಲ ಅಸಹಾಯಕರಾದರು. ಘಟನೆಯ ವೇಳೆ ಕ್ಯಾಪ್ಟನ್ ಎಂಬ ಆನೆ ಒಂದು ಮನೆಯ ಆವರಣಕ್ಕೆ ನುಗ್ಗಿ ಅಲ್ಲಿ ಇದ್ದ ಭೀಮನೊಂದಿಗೆ ಕಾಳಗ ಮುಂದುವರಿಸಿತು. ಭೀಮಾ ಹಿಂದಕ್ಕೆ ಸರಿದು ಮನೆ ಎದುರಿನ ಬೇಲಿಯತ್ತ ನುಗ್ಗಿದಾಗ ಅಲ್ಲಿ ಕೊಂದಿಗೆ ಕಟ್ಟಿದ್ದ ಹಸುಗಳು ಪ್ರಾಣಾಪಾಯಕ್ಕೆ ಸಿಲುಕಿದವು. ಕೆಲ ಹಸುಗಳು ಹಗ್ಗ ಕಿತ್ತು ಓಡಿ ಪ್ರಾಣ ಉಳಿಸಿಕೊಂಡವು. ಕ್ಯಾಪ್ಟನ್ ಆಕ್ರೋಶದಿಂದ ಮನೆ ಮುಂದೆ ಇರಿಸಿದ್ದ ನೀರು ತುಂಬಿದ ಸಿಂಟೆಕ್ಸ್ ಟ್ಯಾಂಕನ್ನು ತನ್ನ ದಂತಗಳಿಂದ ಹೊಡೆದು ಛಿದ್ರಗೊಳಿಸಿದ್ದು, ಬಳಿಕ ಪಕ್ಕದಲ್ಲಿದ್ದ ಎತ್ತಿನ ಗಾಡಿಯನ್ನು ಸೊಂಡಿಲಿನಿಂದ ಎತ್ತಿ ನೆಲಕ್ಕುರುಳಿಸಿತು. ಭೀಕರ ಘರ್ಷಣೆಯಲ್ಲಿ ಭೀಮನ ಒಂದು ದಂತ ಮುರಿದು ಬಿದ್ದಿದ್ದು, ಈಗ ಅದು ಒಂಟಿ ಕೊಂಬನ್ನಾಗಿ ಮಾರ್ಪಟ್ಟಿದೆ. ಕ್ಯಾಪ್ಟನ್ ಕೂಡ ಗಾಯಗೊಂಡು ರಕ್ತಸ್ರಾವವಾಗುತ್ತಿದ್ದ ಸ್ಥಿತಿಯಲ್ಲಿ ಕಾಡಿನತ್ತ ಹಿಂತಿರುಗಿದೆ ಎಂದು ವರದಿಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆನೆ ಕ್ಷಿಪ್ರ ಕಾರ್ಯಪಡೆ ಸತತ ಪ್ರಯತ್ನದ ನಂತರ ಎರಡು ಆನೆಗಳನ್ನು ಪ್ರತ್ಯೇಕಿಸಿ ಕಾಡಿನತ್ತ ಅಟ್ಟುವಲ್ಲಿ ಯಶಸ್ವಿಯಾದರು. ಆದರೆ ಈ ಯುದ್ಧದಿಂದ ಗ್ರಾಮದಲ್ಲಿ ಕೆಲಕಾಲ ಭೀತಿಯ ವಾತಾವರಣ ನಿರ್ಮಾಣವಾಯಿತು. ಕಡೆಗೆ ಬಂದು ಈಚೆಗೆ ಒಳಗೆ ಸ್ವಾಮಿ ಪರಮಾತ್ಮ ನಮ್ಮಪ್ಪ ಪೈಪ್ ಎಲ್ಲ ತುಂಬಿಕೊಂಡಾಗ್ಬೋದು. ಫೋನ್ ಮಾಡ್ಬೇಕಾಯ್ತು. ಜೀಪ್ ಇಲ್ಲೇ ಇದಮ್ಮ, ಹಿಂದೇನಿದೆ. ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತವೆ. ಸುಮ್ಮನೆ ಇದ್ರೆ ನಿಮಗಷ್ಟು ಒಳ್ಳೇದು. ಪಟಾಕಿ ತವನಿ ಕೇಳ ಡ್ರಮ್ ಏನ್ ಮಾಡಿತ್ತು. ಪಟಾಕಿ ತಗೊಂಡ್ರ ಎರಡು ತಡವಾಡಕ್ ಬಂದ್ಬಿಟ್ರು. ಡ್ರಮ್ನೆ ಅತ್ಲಾಗ ಓಲ್ಸಿ ಡ್ರಮ್ ಪುಡಿ ಪುಡಿ. ಸುರುಳಕೋಗಿ ಬಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 2025-28ರ ಅವಧಿಗೆ ರಾಜ್ಯ ಘಟಕದ ಹೊಸ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ನಡೆದಿದೆ. ಈ ಚುನಾವಣಾ ಪ್ರಕ್ರಿಯೆಗೆ ಎನ್ ರವಿಕುಮಾರ್ ಅವರು ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಶಾಂತಿಯುತ ಹಾಗೂ ಪಾರದರ್ಶಕ ರೀತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲ ಹುದ್ದೆಗಳಿಗೆ ಯಾವುದೇ ವಿರೋಧವಿಲ್ಲದೆ ಆಯ್ಕೆಯು ನಡೆದಿದ್ದು, ಹೊಸ ತಂಡದ ಆಯ್ಕೆ ಪತ್ರಕರ್ತ ಸಮುದಾಯದಲ್ಲಿ ಸಂತೋಷ ವ್ಯಕ್ತವಾಗಿದೆ. ಹೊಸ ಪದಾಧಿಕಾರಿಗಳ ಪಟ್ಟಿ ಹೀಗಿದ್ದು, ಅಧ್ಯಕ್ಷರಾಗಿ ಶಿವಾನಂದ ತಗಡೂರು, ಉಪಾಧ್ಯಕ್ಷರಾಗಿ HB ಮದನಗೌಡ, ಅಜ್ಜಮಾಡ ರಮೇಶ್, ಕುಟ್ಟಪ್ಪ, ಮತ್ತಿಕೆರೆ ಜಯರಾಮ, ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ JC, ಕಾರ್ಯದರ್ಶಿಗಳಾಗಿ ನಿಂಗಪ್ಪ ಚಾವಡಿ, ಪುಂಡಲೀಕ ಬಾಲೋಚಿ, ಸೋಮಶೇಖರ್ ಕೆರೆಕೋಡು, ಖಜಾಂಚಿಯಾಗಿ ವಾಸುದೇವ್ ಹೊಳ್ಳ. ಹೊಸ ಕಾರ್ಯಕಾರಿ ಮಂಡಳಿಗೆ ಪತ್ರಕರ್ತರಿಂದ ಹಾರ್ದಿಕ ಅಭಿನಂದನೆಗಳು ವ್ಯಕ್ತವಾಗುತ್ತಿದ್ದು,
ಪತ್ರಿಕೋದ್ಯಮದ ಹಿತಾಸಕ್ತಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಹಕ್ಕು ರಕ್ಷಣೆಯತ್ತ ಹೊಸ ತಂಡದ ಪ್ರಯತ್ನ ನಿರೀಕ್ಷಿಸಲಾಗಿದೆ. ಜೈನ ಧರ್ಮವು ಇಡೀ ವಿಶ್ವಕ್ಕೆ ಸತ್ಯ ಮತ್ತು ಅಹಿಂಸೆಯ ಬೋಧನೆ ನೀಡುತ್ತಿದ್ದು, ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿ ಮೂರ್ತಿ ಶಾಂತಿಯ ಸಂಕೇತವಾಗಿದೆ ಎಂದು ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನದಿಂದ ಕುಮಟಾ ನಗರದ ಬಾಹುಬಲಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆದ 20ನೇ ಶತಮಾನದ ಪ್ರಥಮಾಚಾರ್ಯ ಪರಮಪೂಜ್ಯ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದೆಲ್ಲೆಡೆ ಸಂಘರ್ಷ, ಹಿಂಸೆ ಮತ್ತು ಅಶಾಂತಿ ಹೆಚ್ಚುತ್ತಿರುವ ಇಂದಿನ ಕಾಲದಲ್ಲಿ ಜೈನ ಮುನಿಗಳ ಮಾರ್ಗದರ್ಶನದಿಂದ ಮಾತ್ರ ವಿಶ್ವಶಾಂತಿ ಸ್ಥಾಪಿಸಬಹುದು. ಶ್ರವಣಬೆಳಗೊಳ ಮತ್ತು ಕರ್ನಾಟಕವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಕೇಂದ್ರಗಳಾಗಿವೆ ಎಂದರು. Everywhere you go, the culture is being protected by the Kannadigas. That is a great contribution to our culture. And Shravanabelagola is one of the most venerated Jain pilgrim centers where the eternal light of truth of the ideals of Jain Dharma continues to inspire. This place has been the center of faith, Jain faith, for over thousands of years. The towering 57-foot monolithic statue of the Lord Bahubali Komedeswara was commissioned by the Ganga dynasty minister and the commander Soundaraya. It remains a magnificent testament to human devotion and artistic genius. I was informed Emperor Chandragupta Maurya renounced his throne and worldly pleasures to embrace the path of Jainism under the guidance of Acharya Patrabahu, a disciple of Lord Mahavira. Together they came here in search of liberation and spiritual peace, a journey that continues to inspire seekers even today. The blessings of and the guidance of Bhujya Karma Yogaswasti Sri Sarukriti Patrak Swamiji have ensured that the guiding light of Shravanabelagola attains global prominence while preserving its spiritual essence. His visionary leadership was critical to the success of the 4 grand Mahamastaka Abhisheka of Lord Bahubali, the last one in 2018. Attended by the millions of devotees from across India and the world, it is not only renewed faith in Jain philosophy but also showcased India's spiritual unity and organizational excellence to the global community. Swamiji's contribution go far beyond religious ceremonies. He has also established hospitals, educational institutions, extending the philosophy of seva and service to the humanity and learning into a tangible action for social upliftment. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ 4ನೇ ಬೆಟ್ಟಕ್ಕೆ ಶಾಂತಿಸಾಗರ ಬೆಟ್ಟ ಎಂದು ನಾಮಕರಣ ಅನಾವರಣ ಮಾಡಿ ಮಾತನಾಡಿ, ಶ್ರವಣಬೆಳಗೊಳ ಭಾರತದ ನಾಗರಿಕತೆಯ ಮುಕುಟ ಮಣಿಯಾಗಿದೆ. ಇಲ್ಲಿ 2000 ವರ್ಷಗಳ ಹಿಂದೆ ಚಂದ್ರಗುಪ್ತ ಮೌರ್ಯ ಉಲ್ಲೇಖನ ರಥದ ಮೂಲಕ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ 4ನೇ ಬೆಟ್ಟಕ್ಕೆ ಶಾಂತಿಸಾಗರ ಬೆಟ್ಟ ಎಂದು ನಾಮಕರಣ ಅನಾವರಣ ಮಾಡಿ ಮಾತನಾಡಿ, ಶ್ರವಣಬೆಳಗೊಳ ಭಾರತದ ನಾಗರಿಕತೆಯ ಮುಕುಟಮಣಿಯಾಗಿದೆ. ಇಲ್ಲಿ 2000 ವರ್ಷಗಳ ಹಿಂದೆ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವೃತ್ತದ ಮೂಲಕ ಮುಕ್ತಿಯನ್ನ ಪಡೆದ ಇತಿಹಾಸವಿದೆ. ಶಾಂತಿಸಾಗರ ಸ್ವಾಮೀಜಿಯ ಪ್ರತಿಮೆ ಮುಂದಿನ ಪೀಳಿಗೆಗೆ ಧರ್ಮ ಮಾರ್ಗದ ಸಂಕೇತವಾಗಲಿದೆ ಎಂದರು.
ಈ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಹಾಸನ ಜಿಲ್ಲೆಯ ಮತ್ತು ಶ್ರವಣಬೆಳಗೊಳದ ಭಾಗದ ಆತ್ಮೀಯ ತಂದೆ ತಾಯಂದಿರಿಗೆ ತಮ್ಮೆಲ್ಲರಿಗೂ ಗೌರವಪೂರ್ವಕವಂತ ನಮನಗಳನ್ನು ಸಲ್ಲಿಸ್ತಾ, ಅಟ್ ದ ಔಟ್ಸೈಡ್ I would like to extend a warm welcome from bottom of my heart to the Honorable Vice President on his first visit to Karnataka after assuming office. It is a matter of deep pride to stand here at the sacred land of Shravanabelagola, a timeless seat of spirituality, renunciation and enlightenment. On this momentous occasion, as we commemorate 100 years since the visit of Paramapuj Chaitra Chakravarti Acharya Shantisagar Maharaj to this holy site, we are reminded of the enduring spiritual heritage that continues to guide our nation. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ತಪಾಶ್ಚರ್ಯ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಸುವಿಧಿ ಸಾಗರ ಮಹಾರಾಜರು, ಪರಮಪೂಜ್ಯ ಸಂಯಮ ಮೂರ್ತಿ ಆಚಾರ್ಯ ಶ್ರೀ 108 ವರ್ಧಮಾನ ಸಾಗರ ಮಹಾರಾಜರು ಹಾಗೂ ಹಲವು ಜೈನ ಮುನಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಯೋಜನೆ ಹಾಗೂ ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸಿಎನ್ ಬಾಲಕೃಷ್ಣ, ಬೆಳಗಾವಿ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಸನದವರೇ ಆದಂತಹ ಕುಮಾರಸ್ವಾಮಿ ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಹಾಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸದ್ಭಕ್ತರೇ, ಈ ದಿನ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದೇವೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಸುಮಾರು 2500 ವರ್ಷಗಳ ನಂತರ 4ನೆಯ ಬೆಟ್ಟದ ಜೋಡಣೆ ಆಗ್ತಾ ಇರತಕ್ಕಂಥದ್ದು, ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು, ಹಾಗೆ ನಾಮಕರಣ ಆಗ್ತಾ ಇರತಕ್ಕಂಥದ್ದು. ಸುಮಾರು 100 ವರ್ಷಗಳ ಹಿಂದೆ ಈ 20ನೇ ಶತಮಾನದಲ್ಲಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರು ಅಂತಕ್ಕಂತಹ ಒಬ್ಬ ಶ್ರೇಷ್ಠ ಸಂತ ಉದಯಿಸಿ ಈ ಒಂದು ಭಾರತ ಭೂಮಿಯಲ್ಲಿ ದಿಗಂಬರ ಮುನಿ ಪರಂಪರೆಯೇ ಕೊನೆಗೊಳ್ಳುವಂತಹ ಸಂದರ್ಭದಲ್ಲಿ ಆ ಮುನಿ ಪರಂಪರೆಯನ್ನ ಪುನರುದ್ಧಾರ ಮಾಡಿ ಇಡೀ ವಿಶ್ವದಲ್ಲೇ ಈಗ ಏನು ನಾವು ದಿಗಂಬರ ಮುನಿಗಳನ್ನ ಓಡಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಆಚಾರ್ಯ ಶಾಂತಿಸಾಗರ ಮಹಾರಾಜರೇ ಕಾರಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ಬೋದಾಗಿದೆ. ಹಾಗೆ ಅಂತಹ ಒಂದು ಶ್ರೇಷ್ಠ ಆಚಾರ್ಯರು 1925ನೇ ಇಸವಿಯಲ್ಲಿ ಅಂತಂದ್ರೆ ಈಗಿನ ಸರಿಯಾಗಿ 100 ವರ್ಷಗಳ ಹಿಂದೆ 1925ನೇ ಇಸವಿಯಲ್ಲಿ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಅಂದಿನ ಮಹಾಮಸ್ತಕ ಅಭಿಷೇಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾರ್ಗದರ್ಶನವನ್ನ ನೀಡಿದಂತಹ ಒಂದು ಸವಿ ನೆನಪಿನಲ್ಲಿ ಈ 100 ವರ್ಷದ ನೆನಪಿಗೆ ಈ ಕಾರ್ಯಕ್ರಮವನ್ನ, ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಹಾಗೆ ಅವರ ಒಂದು ಕೊಡುಗೆ ಅಪಾರವಾದಂಥದ್ದು. ಇಡೀ ದೇಶದಲ್ಲೇ ಈ ದಿಗಂಬರ ಪರಂಪರೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಕಾರಣರಾದಂಥವರು ಶಾಂತಿಸಾಗರ ಮಹಾರಾಜರು. ಅವರ ಒಂದು ಸ್ಮರಣೆ, ಅವರ ಒಂದು ಗೌರವಾರ್ಥವಾಗಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಸಾವಿರಾರು ವರ್ಷ ಅವರ ಹೆಸರು ಉಳಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಶ್ರವಣಬೆಳಗೊಳದ 4ನೆಯ ಬೆಟ್ಟದ ಮೇಲೆ ಅವರ ಒಂದು 10 ಅಡಿ ಪ್ರತಿಮೆಯನ್ನ ಸ್ಥಾಪಿಸಿ ಹಾಗೆ ಅವರ ಗೌರವಾರ್ಥವಾಗಿ ಒಂದು ಆ ಬೆಟ್ಟಕ್ಕೆ ಅವರ ಹೆಸರನ್ನೇ ನಾಮಕರಣ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಮತ್ತು ಆದಿತ್ಯಾದಿ ನವಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಇಂದು ಭಕ್ತಿಭಾವದಿಂದ ನೆರವೇರಿತು. ಇಂದು ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಸಿದ್ಧಿ ವಿನಾಯಕ ಸ್ವಾಮಿ ಆದಿತ್ಯಾದಿ ನವಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವ ಸಮಾರಂಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಭಾಗವಹಿಸಿ ಪ್ರತಿಷ್ಠಾಪಿಸಿದ್ದ ಗೋಪುರ ಕಳಸಕ್ಕೆ ಅಭಿಷೇಕ ನೆರವೇರಿಸಿ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಭಗವಂತನಿಗೆ 501 ರೂಪಾಯಿಗಳನ್ನು ಕಾಣಿಕೆಯಾಗಿ ಭಗವಂತನಲ್ಲಿ ಕೇಳ್ತಾನ ಕೊಟ್ಟು ಆ ಭಗವಂತನ ಭಕ್ತಾದಿಗಳು ಅನ್ನದ ಹಸ್ತವ ಇದೆ.
ದಯವಿಟ್ಟು ಯಾರು ಹಾಗೆ ಹೋಗದೆ ರಾಮೇಶ್ವರ ನಗರದ ರಾಮೇಶ್ವರ ನಗರದ ದೇವರಾಜಣ್ಣ ಇದ್ದಾರೆ. ಆ ಭಗವಂತನವರ ಮನೆಯಲ್ಲಿ ಆ ಕುಟುಂಬದಲ್ಲಿ ಕೂಡ ಯಾವ ತೊಂದರೆಗಳು ಬರದಂತೆ ಆ ಭಗವಂತನಲ್ಲಿ ಈಗ ಮತ್ತೊಮ್ಮೆ ಹೆಡ್ಲೈನ್. ಭೀಮಾ ಮತ್ತು ಕ್ಯಾಪ್ಟನ್ ಎಂಬ ದೈತ್ಯ ಕಾಡಾನೆಗಳ ಭೀಕರ ಕಾಳಗ. ಮದವೇರಿದ ಆನೆಗಳು ಊರಿನೊಳಗೆ ನುಗ್ಗಿ ರಣಾಂಗಣ ಸೃಷ್ಟಿಸಿದ ಭಯಾನಕ ದೃಶ್ಯ ವೈರಲ್. ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಘಟನೆ. ಎರಡ್ 2025-28ನೇ ಅವಧಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ. ಹೊಸ ಪದಾಧಿಕಾರಿಗಳ ವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಮತ್ತೆ ಮುಂದುವರೆದ ಶಿವಾನಂದ ತಗಡೂರು. ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ. ಜೈನ ಮುನಿಗಳ ಮಾರ್ಗದರ್ಶನದಿಂದ ಮಾತ್ರ ವಿಶ್ವ ಶಾಂತಿ ಸ್ಥಾಪನೆ ಸಾಧ್ಯ. ಶ್ರವಣಬೆಳಗೊಳದಲ್ಲಿ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅಭಿಪ್ರಾಯ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.